Yes. Good afternoon, everyone. So, what we are discussed in our last class? Yes. So, I think we had discussed about the trading in the stock market, right? How to trade in the stock market? What is the procedure, or what are the methods of the trading in the stock market, right? So, everyone understood those points, or shall I repeat it once again? Otherwise, I will start from the beginning. If you have any doubts. Understood everyone understood? Okay, it's okay. So shall we go for the settlement, or shall I repeat it once again in brief? Okay, so in brief, once again I will explain the trading, then we will go for the settlement. Okay. Yes, see, trading is nothing but it is the exchange of your securities or buying and selling procedure in the stock market. As we know, in the according to our marketing terms, what is the meaning of trading? Buying or selling or purchasing or selling the goods and services to earn the profit. That is nothing but trading, right? So, but here in the stock market, what the word we are using? We are using the term trading for purchasing and selling of the shares or any kind of securities by through the help of stock market. That is called trading here. Usually marketing terms ಅಲ್ಲಿ trading ಅಂದ್ರೆ ಏನು? ನಿಮ್ದು physical market ಅಲ್ಲಿ purchasing and selling of goods and services. ರೈಟ್ ಗೂಡ್ಸ್ ಮತ್ತೆ ಸರ್ವಿಸಸ್ ನ ಪರ್ಚೇಸ್ ಮತ್ತೆ ಸೆಲ್ ಮಾಡೋದಕ್ಕೆ ಏನಂತ ಕರೀತಾರೆ? ಟ್ರೇಡಿಂಗ್ ಅಂತ. ದಟ್ ಇಸ್ ಇನ್ ಅ ಕಾಮನ್ ವರ್ಡ್ಸ್ ಆರ್ ಇನ್ ಅ ಮಾರ್ಕೆಟಿಂಗ್ ವರ್ಡ್ಸ್. ಬಟ್ ಹಿಯರ್ ಇನ್ ದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಂದ್ರೆ ಏನು? ಪರ್ಚೇಸಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ವೇರಿಯಸ್ ಕೈಂಡ್ಸ್ ಆಫ್ ಸೆಕ್ಯೂರಿಟೀಸ್ ಆರ್ shares and debentures through the help of stock market. That is called trading. So there are mainly two methods are there for trading. First one is open outcry system. Second one is screen based system. See, open outcry system is nothing but like an auction. It was in the beginning of the started point of the stock market. Stock market ಯಾವಾಗ ಸ್ಟಾರ್ಟ್ ಆಯ್ತಲ್ಲ ಅವಾಗ ಇದು ಓಪನ್ ಔಟ್ಕ್ರೈ ಸಿಸ್ಟಮ್ ಅನ್ನೋದು ಎಕ್ಸಿಸ್ಟಿಂಗ್ ಇತ್ತು. But now this open outcry system is not existed in the stock market. Just we are following the screen based system. See, open outcry system andra it is like a auction. ಯಾವ ರೀತಿ ಅಂದ್ರ just I will take one example. ಅವಾಗ್ಲೂ ಸೆಬಿ ಎಸ್ಟಾಬ್ಲಿಷ್ಡ್ ಇತ್ತು. ಸ್ಟಾಕ್ ಮಾರ್ಕೆಟ್ ನ RBI ಮತ್ತೆ ವೇರಿಯಸ್ ರೆಗ್ಯುಲೇಟರ್ಸ್ ನ ರೆಗ್ಯುಲೇಟ್ ಮಾಡ್ತಿದ್ರು. ಇವಾಗ ಯಾವ ರೀತಿ ನೀವು ಬ್ರೋಕರ್ಸ್ ಹತ್ರ ಅಕೌಂಟ್ ಓಪನ್ ಮಾಡಿಸಿ ಯಾವ ರೀತಿ ನೀವು ಟ್ರೇಡಿಂಗ್ ಮಾಡ್ತಿಲ್ಲ, ಅವಾಗೂ ಥ್ರೂ ದ ಬ್ರೋಕರ್ಸ್ ಇಂದನೇ ನಾವೇನ್ ಮಾಡ್ತಿದ್ವಿ? ಟ್ರೇಡಿಂಗ್ ಮಾಡ್ತಿದ್ವಿ. ಬಟ್ ಅಲ್ಲಿ ಯಾವ ರೀತಿ ಅಂದ್ರೆ ಆನ್ ದ ಫ್ಲೋರ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಅಂದ್ರೆ ಯೂಶುವಲಿ ನೀವು ಇವಾಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅದ ಅಂದ್ರೆ ಫ್ಲೋರ್ ಆಫ್ ದಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮೇನ್ ಆಫೀಸ್ ಹೋಗಿನೇ ನೀವು ಶೇರ್ಸ್ ನ ಪರ್ಚೇಸ್ ಮಾಡಬೇಕು. ಇವಾಗ ನೀವು ಸ್ಕ್ರೀನ್ ಬೈ ಸಿಸ್ಟಮ್ ಅಂದ್ರೆ ವಿತ್ ಆಟ್ ಯುವರ್ ಹೋಮ್, ಮನೆಯಲ್ಲೇ ಕೂತ್ಕೊಂಡು ಬೈ ಯೂಸಿಂಗ್ ಕಂಪ್ಯೂಟರ್ಸ್ ಆರ್ ಮೊಬೈಲ್ಸ್ ಯು ಕ್ಯಾನ್ ಟ್ರೇಡ್. ಬಟ್ ಅವ್ರು ಓಪನ್ ಔಟ್ಕ್ರೈ ಸಿಸ್ಟಮ್ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲಿ ವರ್ಕ್ ಆಗುತ್ತಲ್ಲ ಅದ್ರ ಮೇನ್ ಆಫೀಸ್ ಎಲ್ಲಿರುತ್ತಲ್ಲ ಅಲ್ಲಿ ಹೋಗಿನೇ ನೀವೇನ್ ಮಾಡ್ಬೇಕು? ಟ್ರೇಡಿಂಗ್ ಮಾಡ್ಬೇಕಾಗ್ತಿತ್ತು ಬೈ ದ ಹೆಲ್ಪ್ ಆಫ್ ದಿ ಬ್ರೋಕರ್ಸ್. ಯಾವ ರೀತಿ ಅಂದ್ರೆ ಯಾರ ಹೆಲ್ಪ್ ಅಂದ್ರೆ ಬ್ರೋಕರ್ಸ್ ಹೆಲ್ಪ್ ತಗೊಂಡು. ಯಾವ ರೀತಿ ಅಂದ್ರೆ ಸಪೋಸ್ ಇವಾಗ ನೀವೊಬ್ರು ಇನ್ವೆಸ್ಟರ್ ಇದ್ರಿ, ರೈಟ್? ಸೊ ನಿಮ್ ಫ್ರೆಂಡ್ ಇನ್ವೆಸ್ಟರ್ ಅದ, ಓಕೆ? ನಿಮಗೆ ನಾನು ಬ್ರೋಕರ್ ಇದ್ದೀನಿ. ನಿಮ್ಮಿಬ್ರಿಗೂ ಮ್ಯೂಚುವಲ್ ಆಗಿ ಅಥವಾ ನಿಮಗ ಯಾರು ನೀವು ಒಬ್ರು ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿರಿ, ಒಬ್ರು ಸೆಲ್ ಮಾಡ್ಬೇಕಂತ ಅನ್ಕೊಂಡಿರಿ, ಓಕೆ?
ಸೊ ಪರ್ಚೇಸ್ ಮಾಡೋರಿಗೆ ಐ ಆಮ್ ಅ ಬ್ರೋಕರ್ ಅಂಡ್ ಸೆಲ್ ಮಾಡೋರಿಗೆ XYZ ಅನ್ನೋದು ಒಬ್ಬ ಪರ್ಸನ್ ಹಿ ಈಸ್ ಅ ಬ್ರೋಕರ್. ಓಕೆ, ಯು ಬೋತ್ ವಾಂಟ್ ಟು, ಒಬ್ರು ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿರಿ, ಒಬ್ರು ಸೆಲ್ ಮಾಡ್ಬೇಕಂತ ಅನ್ಕೊಂಡಿರಿ. ಸೊ ಇವಾಗ ನೀವು ಇಬ್ರು ಏನ್ ಮಾಡ್ತೀರಿ, ನಮಗೆ ಅಪ್ರೋಚ್ ಮಾಡ್ತೀರಿ, ರೈಟ್? ಸೊ ನೀವಿಬ್ರು ನಮಗೆ ಅಪ್ರೋಚ್ ಮಾಡಿದಾಗ ನಾವು ಏನ್ ಮಾಡ್ತೀವಿ, ಆಸ್ ಎ ಬ್ರೋಕರ್ಸ್ ಆಗಿ ನಾವು ಡೈರೆಕ್ಟ್ ಆಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮೇನ್ ಆಫೀಸ್ಗೆ ಹೋಗ್ತೀವಿ. ಆಫೀಸ್ಗೆ ಹೋಗಿ at the floor of stock exchange ಅಂದ್ರೆ ಒಂದು ಸ್ಪೆಸಿಫಿಕ್ ಪ್ಲೇಸ್ ಅಂತ ಇರುತ್ತೆ ಟ್ರೇಡಿಂಗ್ ಮಾಡೋದಕ್ಕೆ. now that trading place is converted as a back office in that stock exchange. ಅಂದ್ರೆ ಜಸ್ಟ್ ರೆಕಾರ್ಡ್ ಫೈಲ್ಸ್ ನ ಮೇಂಟೈನ್ ಮಾಡೋದಕ್ಕೆ, ಸಮ್ ಕಂಪ್ಯೂಟರ್ ವರ್ಕ್ಸ್ ನ ಮೇಂಟೈನ್ ಮಾಡೋದಕ್ಕೆ ಆ ಫುಲ್ ಏರಿಯಾನ ಫಿಕ್ಸ್ ಮಾಡ್ಯಾರ ಅಥವಾ ಆಕ್ಯುಪೈ ಮಾಡ್ಕೊಂಡಾರ. ಬಟ್ ನಾ ಯಾವ ರೀತಿ ಇತ್ತು, ಅಲ್ಲಿ ಏನಂತಿತ್ತು, ಸ್ಪೆಸಿಫಿಕ್ ಪ್ಲೇಸ್ ಅಂತ ಇರ್ತಿತ್ತು. ಅಲ್ಲಿ ಯಾವ ರೀತಿ ಮಾಡ್ತಿದ್ರು ಅಂತಂದ್ರ, ಇವಾಗ ಆಕ್ಷನ್ ಅಂತ ಹೇಳ್ತೀರಿ, ಆಕ್ಷನ್ ಗೊತ್ತದಲ್ಲ, ಹರಾಜ್ ಹಾಕೋದು. ಅದೇ ರೀತಿ ನೀವ್ ಯಾರು ಒಬ್ರು ನಿಮ್ ಫ್ರೆಂಡ್ ಏನೋ ಒಂದು ಸೆಕ್ಯೂರಿಟೀಸ್ ಸೆಲ್ ಮಾಡ್ಬೇಕಂತ ಅವ್ರು ಬ್ರೋಕರ್ ಇನ್ಫಾರ್ಮ್ ಇರ್ತಾರಲ್ಲ, ಆ ಬ್ರೋಕರ್ ಏನ್ ಮಾಡ್ತಾರ, ಬಂದ್ ಏನ್ ಮಾಡ್ತಾರ, ಅಲ್ಲಿ ಒಂದು ಎಕ್ಸಾಕ್ಟ್ ಪ್ಲೇಸ್ ಅಲ್ಲಿ ನಿಂತು ಆಕ್ಷನ್ ಹೇಳ್ತಾರ, ಹರಾಜ್ ಆಗ್ತಾರ ಆ ಶೇರ್ಸ್ ನ. ಯಾವ ರೀತಿ ನಮ್ಮ ಹತ್ರ ಇಷ್ಟು ಈ ಕಂಪ್ನಿದು ಇಷ್ಟು ಶೇರ್ಸ್ ಅದಾವು, ನಾವ್ ಈ ಶೇರ್ಸ್ ನ ಈ ಪ್ರೈಸ್ಗೆ ಸೆಲ್ ಮಾಡ್ಬೇಕಂತ ಅನ್ಕೊಂಡಿವಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಬ್ಯಾಂಕ್ ಇನ್ಫೋಸಿಸ್ ಕಂಪ್ನಿ ಶೇರ್ಸ್ ಅದಾವ ಅಂತ ಅನ್ಕೊಳ್ಳಿ. ಓಕೆ, ಆ ಇನ್ಫೋಸಿಸ್ ಕಂಪ್ನಿ ಶೇರ್ಸ್ ನಿಮ್ಮ ಹತ್ರ ಒಂದು 10 ಶೇರ್ಸ್ ಅದಾವು. ಪರ್ ಶೇರ್ ವ್ಯಾಲ್ಯೂ ನೀವು ಎಷ್ಟು ಇಟ್ಟಿರಿ, 1000 ಅಂತ ಇಟ್ಟಿರಿ. ಓಕೆ, ಆ 1000 ಶೇರ್ಸ್ ನೀವು ಔಟ್ ಆಫ್ 10 ಶೇರ್ಸ್ ಅಲ್ಲಿ ಒಂದು 5 ಶೇರ್ಸ್ ನ ನೀವು ಸೆಲ್ ಮಾಡ್ಬೇಕಂತ ಅನ್ಕೊಂಡಿರಿ. ಸೊ ನಿಮ್ ಬ್ರೋಕರ್ ಏನ್ ಮಾಡ್ತಾನ, ಫ್ಲೋರ್ ಸ್ಟಾಕ್ ಎಕ್ಸ್ಚೇಂಜ್ ಫ್ಲೋರಿಗೆ ಬಂದು ನನ್ನ ಹತ್ರ ಇನ್ಫೋಸಿಸ್ದು ನಂದು ಈ ರೀತಿ ನಾನು ಇನ್ವೆಸ್ಟರ್ ಅದನ್ನ, ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ನೀವೇ ಯಾರಾದ್ರೂ ಅನ್ಕೊಟ್, ಸೊ ನಿಮ್ದು ಯಾವ್ದೋ ಒಂದು ಕಂಪ್ನಿ ಶೇರ್ಸ್ ನನ್ನ ಕ್ಲೈಂಟ್ ಅಥವಾ ನನ್ನ ಇನ್ವೆಸ್ಟರ್ದು ಇಷ್ಟು ಶೇರ್ಸ್ ಅದಾವು. ಸೊ ಔಟ್ ಆಫ್ 10 shares you want to sell 5 shares on face value of 1000 rupees ಅಂತ ಹೇಳ್ತಾರೆ. ಅಂದ್ರೆ ಒಂದು ಶೇರ್ಗೆ ಎಷ್ಟು ರೂಪೀಸ್ ಆಯ್ತು, 1000. ಸೊ ಟೋಟಲ್ 5 sharesಗೆ 5000 rupees ಆಯ್ತು. ಸೊ he will tell his minimum value for his shares. You can bid ಅಂತ ಹೇಳ್ತಾನೆ. ಲಾಸ್ಟ್ ಅಲ್ಲಿ ಏನೊಂದು ವರ್ಡ್ ಯೂಸ್ ಮಾಡ್ತಾನ, ಓಪನ್ ಔಟ್ಕಮ್ ಸಿಸ್ಟಮ್ ಅಲ್ಲಿ ಯು ಕ್ಯಾನ್ ಬಿಡ್ ಯುವರ್ ಪ್ರೈಸ್ ಅಂದಾಗ ಯಾರು ಪರ್ಚೇಸ್ ಮಾಡ್ತಿರ್ತಾರಲ್ಲ ದೇ ಕ್ಯಾನ್ ಬಿಡ್ ದೇರ್ ಪ್ರೈಸ್, ಅಂದ್ರೆ ಬೆಟ್ಟಿಂಗ್ ಮಾಡೋದು. ಇವಾಗ ನೀವು ಇನ್ನೊಬ್ರು ಫ್ರೆಂಡ್ ಏನ್ ಮಾಡ್ಯಾರ, ನಿಮ್ದು ಪರ್ಚೇಸ್ ಮಾಡಕ ನನ್ನ ಹತ್ರ ಬಂದಾರ, ಹಿ ಹ್ಯಾಸ್ ಇನ್ಸ್ಟಿಟೆಡ್ ಮೀ, ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಈ ರೀತಿ ಒಂದು ಶೇರ್ಸ್ನ ಪರ್ಚೇಸ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ, ಪ್ಲೀಸ್ ಹೆಲ್ಪ್ ಮೀ ಅಂತ ಪರ್ಚೇಸ್ ಮಾಡೋದಕ್ಕೆ ಐ ಹ್ಯಾವ್ ಟು ಬೈ ಶೇರ್ಸ್ ಆನ್ ಬಿಹಾಫ್ ಆಫ್ ಯು. ಸೊ ಅವಾಗ ನಾನೇನ್ ಮಾಡ್ತೀನಿ, ಆ 5000 ಶೇರ್ ಪ್ರೈಸ್ಗೆ ಬಿಡ್ ಮಾಡ್ತೀನಿ. ಯಾರು ಜಾಸ್ತಿ ಬಿಡ್ ಮಾಡ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರ, ಅವ್ರ ಶೇರ್ ನಿಮ್ ಫ್ರೆಂಡ್ಸ್ ಶೇರ್ನ ಸೆಲ್ ಮಾಡ್ತಾರ. ಇನ್ ಕೇಸ್ ನನಗೆ ಕಮ್ಮಿ ಪ್ರೈಸ್ಗೆ 5000 ಇದ್ದು 4000 ಅಂದ್ರೆ ಇಮಿಡಿಯೇಟ್ಲಿ ಐ ವಿಲ್ ಪರ್ಚೇಸ್. ಐ ವಿಲ್ ಅಂತಂದ್ರೆ ನನ್ನ ಬ್ರೋಕರ್ ನಿಮ್ ಪರವಾಗಿ ನಾನೇನ್ ಮಾಡ್ತೀನಿ, ಪರ್ಚೇಸ್ ಮಾಡ್ತೀನಿ. ಪರ್ಚೇಸ್ ಮಾಡಿ ಅವ್ರ ಹತ್ರ ಸೆಕ್ಯೂರಿಟೀಸ್ ತಗೋತೀನಿ, ನಿಮ್ ಪರವಾಗಿ ಅಮೌಂಟ್ ನ ಪೇ ಮಾಡ್ತೀನಿ, ರೈಟ್? ಸೊ ನಿಮ್ ಪರವಾಗಿ ಅಮೌಂಟ್ ನ ಪೇ ಮಾಡಿ ಏನ್ ಸೆಕ್ಯೂರಿಟೀಸ್ ನ ತಗೊಂಡಿರ್ತಿಲ್ಲ ಅದನ್ನ ತಗೊಂಡ್ಬಂದು ನಿಮ್ಮ ಹೆಸರನ್ನ ಟ್ರಾನ್ಸ್ಫರ್ ಮಾಡ್ತೀನಿ, ನಿಮಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಸೊ ನಿಮ್ಗೆ ಫೈನಲಿ ಇಲ್ಲಿ ಬ್ರೋಕರ್ಸ್ ವರ್ಕ್ ಕಂಪ್ಲೀಟ್ ಆಗುತ್ತಾ, ಲಾಸ್ಟ್ ಅಲ್ಲಿ ನಿಮ್ ಫ್ರೆಂಡ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತಾ ಅಂಡ್ ನಿಮಗೆ ಏನ್ ಬರುತ್ತಾ, ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಆಗ್ತಾವ, ರೈಟ್? ಸೊ ಈ ರೀತಿ ಮಾಡೋದಕ್ಕೆ ಏನಂತ ಕರೀತಾರ, ಓಪನ್ ಔಟ್ಕ್ರಾಸ್ ಸಿಸ್ಟಮ್ ಅಂತ ಕರೀತಾರೆ. ದಿಸ್ ಈಸ್ at the beginning of the stock market ಯಾವಾಗ ಸ್ಟಾರ್ಟ್ ಆಯ್ತಲ್ಲ ಬಿಗಿನಿಂಗ್ ಪಾಯಿಂಟ್ ಅಲ್ಲಿ ಈ ರೀತಿ ಸಿಸ್ಟಮ್ ಇತ್ತು, ಓಪನ್ ಔಟ್ಕ್ರಾಸ್ ಸಿಸ್ಟಮ್ ಅಲ್ಲಿ. ಬಟ್ ಇದು ಏನಾಗ್ತಿತ್ತು, ಜಸ್ಟ್ ಬ್ರೋಕರ್ಸ್ ಅಷ್ಟೇ ಇದನ್ನ ಯೂಸ್ ಮಾಡ್ಕೋತಿದ್ರು. ಅಂಡ್ ಇನ್ನೊಂದು ಮೇನ್ ಡ್ರಾಬ್ಯಾಕ್ಸ್ ಅಂದ್ರೆ ನಾವು ಡೈರೆಕ್ಟ್ ಆಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಅಲ್ಲೇ ಮೇನ್ ಫ್ಲೋರ್ಗೆ ಹೋಗಿ ಟ್ರೇಡ್ ಮಾಡ್ಬೇಕಾಗ್ತಿತ್ತು. ಇಲ್ಲಿ ನಾವು ಇವನ್ ನಾವು ಇನ್ವೆಸ್ಟರ್ಸ್ ಬೆಂಗಳೂರಿನಾಗ ಅದಾರ ಅಂತಂದ್ರೂ ನಾವ್ ಏನ್ ಮಾಡ್ಬೇಕಾಗ್ತಿತ್ತು, ಹೋಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಹೋಗಿನೇ ಅಲ್ಲಿನೇ ಟ್ರೇಡ್ ಮಾಡ್ಬೇಕಾಗ್ತಿತ್ತು. ಆಮೇಲೆ ಈ ನಂಬರ್ ಆಫ್ ಇನ್ವೆಸ್ಟರ್ಸ್ ಕಮ್ಮಿ ಇರ್ತಿದ್ರು, ಬ್ರೋಕರ್ಸ್ಗೆ ಹೆಚ್ಚಿಗೆ ಪ್ರಾಫಿಟ್ ಆಗ್ತಿರ್ಲಿಲ್ಲ. ಸೊ ಬಿಕಾಸ್ ಆಫ್ ದಟ್ ದಿಸ್ ಓಪನ್ ಔಟ್ಕ್ರಾಸ್ ಸಿಸ್ಟಮ್ ಹ್ಯಾಸ್ ಡಿಲೀಟೆಡ್ ಆರ್ ಸ್ಟಾಪ್ ಅಂಡ್ ನ್ಯೂ ಕೈಂಡ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಹ್ಯಾಸ್ ಇಂಟ್ರೊಡ್ಯೂಸ್, ದಟ್ ಈಸ್ ಸ್ಕ್ರೀನ್ ಬೇಸ್ಡ್ ಸಿಸ್ಟಮ್. ಸೊ ಈ ಸ್ಕ್ರೀನ್ ಬೇಸ್ಡ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಅಂದ್ರೆ, ಬೈ ಯೂಸಿಂಗ್ ಕಂಪ್ಯೂಟರ್ ಸ್ಕ್ರೀನ್ ವಿ ಕ್ಯಾನ್ ಟ್ರೇಡ್ ವಿತ್ ವೇರಿಯಸ್ ಸೆಕ್ಯೂರಿಟೀಸ್ ವಿತ್ ಅ ಡಿಸ್ಟೆನ್ಸ್. ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ನೀವೇನ್ ಮಾಡ್ಬೋದು, ನಿಮ್ದು ಕಂಪ್ಯೂಟರ್ಸ್ ನಿಮ್ಮ ಮೊಬೈಲ್ ಫೋನ್ಸ್ ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ಬೋದು. ದಟ್ ಈಸ್ ನಥಿಂಗ್ ಬಟ್ ಆನ್ಲೈನ್ ಟ್ರೇಡಿಂಗ್. ಆನ್ಲೈನ್ ಟ್ರೇಡಿಂಗ್ ಕೇಳಿರಲ್ಲ?
ಹ್ಯಾವ್ ಯು ಹರ್ಡ್ ದ ನೇಮ್ ಆಫ್ ಆನ್ಲೈನ್ ಟ್ರೇಡಿಂಗ್? ಎಸ್. ಸಿ, ಆ ರೀತಿ ಆನ್ಲೈನ್ ಟ್ರೇಡಿಂಗ್ ನ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ದಟ್ ಆನ್ಲೈನ್ ಟ್ರೇಡಿಂಗ್ ಇಸ್ ಕಾಲ್ಡ್ ಅಸ್ ಸ್ಕ್ರೀನ್ ಬೇಸ್ ಸಿಸ್ಟಮ್. ಸಿ, ಇಲ್ಲಿ ಮೇನ್ ಬೆನಿಫಿಟ್ ಏನದಂದ್ರೆ ಸ್ಕ್ರೀನ್ ಬೇಸ್ ಸಿಸ್ಟಮ್ ಅಲ್ಲಿ ಪ್ರೈಸ್ ಯಾವ ರೀತಿ ಫ್ಲಕ್ಚುಯೇಷನ್ಸ್ ಆಗುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ವೆಸ್ಟರ್ಸ್ ಕ್ಲಿಯರ್ ಆಗಿ ನೋಡ್ಕೋಬಹುದು. ಜಸ್ಟ್ ವಿ ಕ್ಯಾನ್ ಇನ್ಫಾರ್ಮ್ ದ ಬ್ರೋಕರ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಬೇಸ್ ಸಿಸ್ಟಮ್ ಅಂದ್ರೆ ನಿಮ್ದೊಂದು ಕಂಪ್ಯೂಟರ್ ಅದ. ಥ್ರೂ ದ ಆಪ್ಸ್ ಆಲ್ಸೋ ಯು ಕ್ಯಾನ್ ಇನ್ವೆಸ್ಟ್. ಬಟ್ ನೀವು ಬ್ರೋಕರ್ ಹೇಳಬೇಕಾಗತ್ತಾ, ಯು ಕ್ಯಾನ್ ಲೇಟರ್ ಯು ಕ್ಯಾನ್ ಬ್ರೋಕರ್, ಅಥವಾ ನೀವೇ ಡೈರೆಕ್ಟ್ ಆಗಿ ಆನ್ಲೈನ್ ಟ್ರೇಡಿಂಗು ಮಾಡ್ಬೋದು. ಜಸ್ಟ್ ಬ್ರೋಕರ್ ಹೆಲ್ಪ್ ತಗೊಂಡು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ನೀವು ಆನ್ಲೈನ್ ಟ್ರೇಡಿಂಗ್ ನ ಮಾಡ್ಬೋದು. ಸೊ ಅಲ್ಲಿ ನೀವು NIC BSE ಇದ್ದಲ್ಲಿ ಏನು ಕಂಪ್ನೀಸ್ನ ರಿಜಿಸ್ಟರ್ ಮಾಡಿರ್ತಾರಲ್ಲ, ನೀವು ಯಾವ ಕಂಪ್ನೀಸ್ ತಗೋಬೇಕು ಅನ್ಕೊಂಡಿರ್ತಾರೆ ಆ ಕಂಪ್ನಿ ಶೇರ್ಸ್ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನೀವೇ ಪ್ರೈಸ್ ಬಿಡ್ ಮಾಡ್ಬೋದು, ನೀವೇ ಅಮೌಂಟ್ನ ಟ್ರಾನ್ಸ್ಫರು ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ದ ಫ್ಲಕ್ಚುಯೇಷನ್ಸ್. ಆ್ಯಂಡ್ ಇಲ್ಲಿ ಮೇನ್ ಬೆನಿಫಿಟ್ ಅಂದ್ರೆ ನಿಮ್ದು ಡಿಸ್ಟಿಂಕ್ ಅಂದ್ರೆ ದೂರದಲ್ಲಿ ಇರೋ ಇನ್ವೆಸ್ಟರ್ ಜೊತೆ ನೀವು ಅಗ್ರಿಮೆಂಟ್ ಅಥವಾ ಡೀಲಿಂಗ್ಸ್ ಮಾಡ್ಬೋದು. ಮೀನ್ಸ್ ಇವಾಗ ಓಪನ್ ಔಟ್ಕಮ್ ಸಿಸ್ಟಮ್ ಅಂತ ಇದ್ದಾಗ ನೀವೆಲ್ಲಿ ವರ್ಕ್ ಮಾಡತ್ತೀರಿ, ಯು ಆರ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಓಕೆ, ನೀವು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡತ್ತೀರಿ. ನಿಮ್ದು ಯಾವುದೋ ಒಂದು ನೀವು ಇಂಟ್ರೆಸ್ಟೆಡ್ ಇರೋದು ಯಾವುದೋ ಒಂದು ಕಂಪ್ನಿ ಡೆಲ್ಲಿ ಒಳಗೆ ವರ್ಕ್ ಮಾಡತ್ತದ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಬ್ಯಾಂಕ್ ಅಂತ ಅನ್ಕೋರಿ, ಅಥವಾ ಯಾವುದೋ ಒಂದು ಕಂಪ್ನಿ ಅಥವಾ HUL ಅನ್ನೋದು ಒಂದು ಎಸ್ ಡಿಮ್ಯಾಟ್ ಅಕೌಂಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಬೋತ್ ಆರ್ ಸೇಮ್. ಡಿಮ್ಯಾಟ್ ಅಕೌಂಟ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಡಿಪಾಸಿಟಿಂಗ್ ಯುವರ್ ಸೆಕ್ಯೂರಿಟೀಸ್. ಲೇಟರ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ್ಯಾಟ್ ಒನ್. ಸೆಟಲ್ಮೆಂಟ್ ಪಾಯಿಂಟ್ ಅಲ್ಲಿ ಅದನ್ನ ಹೇಳ್ತೀನಿ. ಓಕೆ, ಸಿ, ಇವಾಗ ಸ್ಕ್ರೀನ್ ಬೇಸ್ ಸಿಸ್ಟಮ್ ಅಂದ್ರೆ ಯಾವ ರೀತಿ ಅಂದ್ರೆ ನಿಮ್ದು ಬೈ ಯೂಸಿಂಗ್ ಕಂಪ್ಯೂಟರ್ ಸ್ಕ್ರೀನ್ ಯೂಸ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ನ ಮಾಡ್ಬೋದು. ಓಕೆ, ದಟ್ ಈಸ್ ನಥಿಂಗ್ ಬಟ್ ಆನ್ಲೈನ್ ಟ್ರೇಡಿಂಗ್. ಇವಾಗ ನಿಮ್ದು ಯಾವುದೋ ಒಂದು ನೀವು ಇಂಟ್ರೆಸ್ಟೆಡ್ ಇರೋ ಕಂಪ್ನಿ, ಈಗ HUL ಅನ್ನೋದ ಒಂದು ಕಂಪ್ನಿದೊಂದು ಬ್ರಾಂಚ್ ಮುಂಬೈದಾಗ ವರ್ಕ್ ಮಾಡತ್ತ ಅಂತ ಅನ್ಕೋರಿ. ಇಫ್ ಯು ವಾಂಟ್ ಟು ಪರ್ಚೇಸ್ ದ ಶೇರ್ ಆಫ್ HUL ಕಂಪ್ನಿ ಓಪನ್ ಔಟ್ಕಮ್ ಸಿಸ್ಟಮ್ ಇದ್ದಿದ್ರ ನೀವೇನ್ ಮಾಡ್ಬೇಕಾಗ್ತಿತ್ತು, ಡೈರೆಕ್ಟ್ ಆಗಿ ಬಾಂಬೆಗೆ ಹೋಗಿ ಅಲ್ಲಿ ಹೋಗಿ ಆ ಕಂಪ್ನಿ ಶೇರ್ಸ್ ನ ಪರ್ಚೇಸ್ ಮಾಡ್ಬೇಕಾಗ್ತಿತ್ತು. ಬಟ್ ಸ್ಕ್ರೀನ್ ಬೇಸ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ನೀವು ಮನೆಯಲ್ಲೇ ಕೂತ್ಕೊಂಡು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡೆ ನೀವು ಬಾಂಬೆದಲ್ಲಿ ವರ್ಕ್ ಮಾಡೋ ಕಂಪ್ನಿ ಶೇರ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು. ಇಮಿಡಿಯೇಟ್ ಆಗಿ ನಿಮ್ಗೆ ಏನಾಗುತ್ತೆ, ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಆಗ್ತಾವ. ದಟ್ ಈಸ್ ಕಾಲ್ಡ್ ಸ್ಕ್ರೀನ್ ಬೇಸ್ ಸಿಸ್ಟಮ್. ಇಲ್ಲಿ ನಂಬರ್ ಆಫ್ ಇನ್ವೆಸ್ಟರ್ಸ್ ನಂಬರ್ ಜಾಸ್ತಿ ಆಗುತ್ತೆ ಅಂಡ್ ಯು ವಿಲ್ ಗೆಟ್ more number of investor as well as sellers as well as buyers. Understood? Artha aitri? Yes. Then the next one is settlement. Yes. See, settlement, what do you mean by that settlement? Any idea about that? No? In common words, tell me what do you mean by that settlement in common? Madam, it is an agreement. It is an agreement. Okay. Then solving problems. Okay. See, here settlement means closing the transactions, or settlement means completing your agreement. We can say that completion of the agreement or any of the contract. Here settlement and ಯಾವ ರೀತಿ ಆಗುತ್ತೆ. ಸಿ, ಸಪೋಸ್ ಇವಾಗ ಇನ್ ಕಾಮನ್ ವರ್ಡ್ಸ್ ನಿಮ್ದು ಮಾರ್ಕೆಟಿಂಗ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂತಂದ್ರೆ, ಇವಾಗ ನೀವು ಯಾವುದೋ ಒಂದು ಎಲೆಕ್ಟ್ರಾನಿಕ್ ಥಿಂಗ್ಸ್ ಅಥವಾ ಏನೋ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಕಂತ ಹೋಗಿರ್ತೀರಿ, ರೈಟ್? ಈಗ ನೀವು ಬಾರ್ಗೇನ್ ಮಾಡ್ತಿರಲ್ಲ, ಯೂಶಲಿ ಏನೇ ಒಂದು ಪ್ರಾಡಕ್ಟ್ ತಗೋಬೇಕಾದ್ರೆ ಅವ್ರು ಎಷ್ಟು ಪ್ರೈಸ್ ಹೇಳ್ತಾರೆ ಅದೇ ಪ್ರೈಸಿಗೆ ಕೊಟ್ಟು ತಗೊಂಡ್ ಬರ್ತಿರೋ ಅಥವಾ ಬಾರ್ಗೇನ್ ಮಾಡ್ತಿರೋ? ಬಾರ್ಗೇನಿಂಗ್ ಅಂದ್ರೆ ಗೊತ್ತದಲ್ರಿ?
Yes, madam. ಯಾವ ರೀತಿ ಬಾರ್ಗೇನಿಂಗ್ ಮಾಡ್ತೀರಾ ಅಂದ್ರೆ ಅವ್ರು ಹೇಳಿದ ರೇಟ್ಗಿಂತ ಕಮ್ಮಿ ಬೆಲೆಗೆ ತಗೋತಿರಲ್ಲ, ಏನ್ ಹೆಚ್ಚಿನ ಅಮೌಂಟ್ ಕೊಟ್ಟು ತಗೋತೀರಿ? ಕಮ್ಮಿ ತಗೋತೀರಿ. ಯೂಶಲಿ ಸಪೋಸ್ ನೀವು ಲೆಸ್ ಪ್ರೈಸ್, ಇವಾಗ ಯಾವ್ದು ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅಂತ ಅನ್ಕೊರಿ. ಸಪೋಸ್ ನಿಮ್ಗೆ ಒಂದು ವೀಟ್ ಗೋಧಿ ಬೇಕಾಗ್ಯಾವ ಅಥವಾ ಏನೋ ಒಂದು ಪ್ಲಾಸ್ಟಿಕ್ ಚೇರ್ಸ್ ಅಂತ ಅನ್ಕೊರಿ. 4 ರಿಂದ 5 ಪ್ಲಾಸ್ಟಿಕ್ 5 ಪ್ಲಾಸ್ಟಿಕ್ ಚೇರ್ಸ್ ಬೇಕಾಗ್ಯಾವ. ಓಕೆ, ಯಾರೊಬ್ರು ಡೀಲರ್ಸ್ ಅದಾರ ಹಿಂಗ ರೋಡ್ ಸೈಡ್ ಅಲ್ಲಿ ಮಾರ್ತಿರ್ತಾರಲ್ಲ, ಅವ್ರ ಹತ್ರ ಹೋಗಿ ನೀವು ಒಂದು 5 ಪ್ಲಾಸ್ಟಿಕ್ ಚೇರ್ಸ್ ನ ಪರ್ಚೇಸ್ ಮಾಡಕ್ ಹೋಗ್ತೀರಿ. ಅವ್ರು ಹೇಳ್ತಾರ ಒಂದು ಪ್ಲಾಸ್ಟಿಕ್ ಚೇರ್ ಪ್ರೈಸ್ 400 ಅಂತ ಹೇಳ್ತಾರ. ಹೌದಾ? ಸೊ 400 ಅಂದ್ರೆ 5 ಚೇರ್ಗೆ ಎಷ್ಟಾಯ್ತ್ರಿ? 2000 ಆಯ್ತಾ? ಓಕೆ, ಸೊ 2000 ಅಂದ್ರೆ ನೀವೇನ್ ಹೇಳ್ತೀರಿ? ನೀವು ಬಾರ್ಗೇನ್ ಮಾಡಕ್ ಹೋಗಿ ಏನ್ ಹೇಳ್ತೀರಿ? 200 1 ಚೇರ್ ಅಂತ ಕೇಳ್ತೀರಿ. 2 into 5 1000ಗೆ 5 ಚೇರ್ ಕೊಡ ಅಂತ ಹೇಳ್ತೀರಿ. ರೈಟ್? ಇದು ನಿಮ್ದು ಬಾರ್ಗೇನಿಂಗ್ ಆಯ್ತು. ಅಲ್ಲಿ ಅವನು ಅಗ್ರಿ ಆಗಲ್ಲ, ನೀವು ಅಗ್ರಿ ಆಗಲ್ಲ. ಸೊ ಲಾಸ್ಟ್ ಪ್ರೈಸ್ ಏನ್ ಮಾಡ್ತೀರಿ? 250ಗೆ ಪರ್ ಚೇರ್ ಅಂತ ಫಿಕ್ಸ್ ಮಾಡ್ಕೋತೀರಿ. ರೈಟ್? ಅರ್ಥ ಆಗ್ಲಿಕ್ಕತ್ತದ್ರಿ? ಎಸ್ ಮೇಡಮ್. ಸೊ 250ಗೆ ಪರ್ ಚೇರ್ ಅಂದ್ರೆ 5 ಚೇರ್ಗೆ ಎಷ್ಟಾಯ್ತ್ರಿ? 250 5 ಚೇರ್ಗೆ 1250. ರೈಟ್? ಅಷ್ಟಾಗತ್ತಲ್ರಿ ಅಮೌಂಟ್ 1250. ಸೊ ನೀವು ಇಲ್ಲಿ ಏನ್ ಮಾಡಿದ್ರಿ? 1250ಗೆ ನಿಮ್ ಡೀಲಿಂಗ್ ನ ಸೆಟಲ್ ಮಾಡ್ಕೊಂಡ್ರಿ ಅಂದ್ರ ಅವನು ಅಗ್ರಿ ಆಗ್ತಾನೆ. ಎಷ್ಟು? 1250ಗೆ ನಿಮ್ದು 5 ಚೇರ್ಸ್ ಕೊಡ್ಲಿಕ್ಕೆ. ಆಮೇಲೆ ನೀವ್ ಇನ್ ಕೇಸ್ ಅಮೌಂಟ್ ನ ಕೊಟ್ಟು ಆ 5 ಚೇರ್ಸ್ ನ ಪರ್ಚೇಸ್ ಮಾಡಿದ್ರ ಅಂದ್ರೆ ನೀವು ಒಂದ್ ಕಡೆಯಿಂದ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀರಿ, ಒಂದ್ ಕಡೆಯಿಂದ ಅವನು ನಿಮ್ಗೆ ಪ್ರಾಡಕ್ಟ್ ಟ್ರಾನ್ಸ್ಫರ್ ಮಾಡ್ತಾನ. ಒನ್ಸ್ ಯು ಗೆಟ್ ದ ಪ್ರಾಡಕ್ಟ್ ಅಂಡ್ ಒನ್ಸ್ you and that person get that amount from your side, ನಿಮ್ ಕಡೆಯಿಂದ ಅಮೌಂಟ್ ಕಂಪ್ಲೀಟ್ ಆಗಿ ಅವನ ಕೈಗೆ ಟ್ರಾನ್ಸ್ಫರ್ ಆದಾಗ ಅಂಡ್ ಅವನ ಹತ್ರ ಇರುವಂತ ಟೋಟಲ್ ಪ್ರಾಡಕ್ಟ್ಸ್ ನಿಮ್ ಕಡೆ ಟ್ರಾನ್ಸ್ಫರ್ ಆಗಿ ಬಂದಾಗ, ನಿಮ್ ಕೈಗೆ ಬಂದಾಗ, ಸೊ ದಟ್ ಹೋಲ್ ಪ್ರೊಸೆಸ್ ಇಸ್ ಕಾಲ್ಡ್ ಅಸ್ ಸೆಟಲ್ಮೆಂಟ್. ಅಂಡರ್ಸ್ಟುಡ್? ಸೆಟಲ್ಮೆಂಟ್ ಅಂದ್ರ ಎಸ್ ಮ್ಯಾಮ್. ಸೊ ಇಲ್ಲಿ ಟ್ರೇಡಿಂಗ್ ಅಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೆಟಲ್ಮೆಂಟ್ ಯಾವ ರೀತಿ ಆಗ್ತದ ಅಂತಂದ್ರೆ, it will be by taking the help of the brokers. Usually ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೊದಲಿಂದನು ಫಿಸಿಕಲ್ ಡೆಲಿವರಿ ಅಂತ ಹೇಳ್ಬೋದು. ಫಿಸಿಕಲ್ ಸೆಟಲ್ಮೆಂಟ್ ಜಾಸ್ತಿ ಆಗ್ತದೆ. ಫಿಸಿಕಲ್ ಸೆಟಲ್ಮೆಂಟ್ ಅಂದ್ರೆ ಓಪನ್ ಔಟ್ಕಾಸ್ಟ್ ಸಿಸ್ಟಮ್ ಅಲ್ಲಿ ಇದ್ದಾಗ ಯಾವ ರೀತಿ ಆಗ್ತಿತ್ತು ಅಂತಂದ್ರೆ, ನಾನು ಹೇಳಿದ್ನಲ್ಲ, ಪರ್ಚೇಸ್ ಮಾಡ್ಬೇಕನ್ನೋ ನಾವು ಥ್ರೂ ದ ಹೆಲ್ಪ್ ಆಫ್ ಬ್ರೋಕರ್ಸ್ ಕಡೆಯಿಂದ ಹೋಗ್ತೀವಿ ಅಂಡ್ ಸೆಲ್ ಮಾಡ್ಬೇಕನ್ನೋ ಥ್ರೂ ದ ಹೆಲ್ಪ್ ಆಫ್ ಬ್ರೋಕರ್ಸ್ ಕಡೆಯಿಂದ ಹೋಗ್ತೀವಿ. ಸೊ ಇಲ್ಲಿನೂ ಸೆಟಲ್ಮೆಂಟ್ ಮಾಡ್ಬೇಕಾದ್ರೆ ನಾವು ಥ್ರೂ ದ ಹೆಲ್ಪ್ ಆಫ್ ಬ್ರೋಕರ್ಸ್ ಇಂದಾನೆ ಹೋಗ್ಬೇಕು. ಓಕೆ, ಸೊ ಒನ್ಸ್ ಇವಾಗ ಸಪೋಸ್ ಇವಾಗ ನಿಮ್ದೇ ಒಂದು ಯಾರಾದ್ರೂ ಒಂದು ಇಬ್ಬರು ಹೆಸರು ತಗೊಳ್ರಿ. ಓಕೆ, ಐ ಆಮ್ ದ ಬ್ರೋಕರ್ ಹಿಯರ್. ಓಕೆ, ನಾನು ಅಂಡ್ ಒನ್ ಆಫ್ ಮೈ ಫ್ರೆಂಡ್. ಓಕೆ, ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಬ್ರೋಕರ್ ಆಗಿ ವರ್ಕ್ ಮಾಡಾಕತ್ತೀವಿ. ರೈಟ್? ನಿಮ್ ಕ್ಲಾಸಲ್ಲಿ ಇರೋರು ಯಾರಾದ್ರೂ ಇಬ್ರು ಹೆಸರು ತಗೊಂಡ್ರೆ ನಿಮ್ದು ಇಬ್ಬರಲ್ಲಿ ಯಾರಾದ್ರೂ ಒಬ್ರು, ಫಾರ್ ಎಕ್ಸಾಂಪಲ್ ಯಾರು ತಗೋತೀರಿ? ಪರ್ಸನ್ XYZ ಅಂತಾನೆ ತಗೊಂಡು ABC and XYZ. Here both the persons are there, ABC and XYZ, and here we both are the brokers here for a stock market. ನಾವು ಇಲ್ಲಿ ಇಬ್ರು ಬ್ರೋಕರ್ಸ್ ಇದ್ದೀವಿ, ಇಬ್ರು ಇನ್ವೆಸ್ಟರ್ಸ್ ಅದ. ಅಂಡ್ ನಾನು ABC ಅನ್ನೋದೊಂದು ಇನ್ವೆಸ್ಟರ್ಸ್ ಅಕೌಂಟ್ಸ್ ಹ್ಯಾಂಡಲ್ ಮಾಡತ್ತೀವಿ. ಮೀನ್ಸ್ ಅವನ್ದೆಲ್ಲ ಪರ್ಚೇಸಿಂಗ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಐ ವಿಲ್ ಟೇಕ್ ಕೇರ್ ಆಫ್ ದಟ್ ಅಂಡ್ ಮೈ ಫ್ರೆಂಡ್ ವಿಲ್ ಟೇಕ್ ಕೇರ್ ಆಫ್ XYZ ಅಕೌಂಟ್. ಸೊ ಇಲ್ಲಿ ಇವ್ರಿಬ್ರ ಮಧ್ಯೆ ಡೀಲಿಂಗ್ಸ್ ಆಗ್ಬೇಕಾಗತ್ತೆ. ಓಕೆ, ಹಿಯರ್ ABC ಏನ್ ಮಾಡಕತ್ತಾನ? ತನ್ನ ಕಂಪ್ನಿ ಶೇರ್ಸ್ ನ ಸೆಲ್ ಮಾಡತ್ತಾನ. ಯಾವಾಗೂ ಒಮ್ಮೆ ಪರ್ಚೇಸ್ ಮಾಡಿದಂತ ಶೇರ್ಸ್ ನ ABC ಸೆಲ್ಲಿಂಗ್ ಅಂಡ್ ಹಿ ನೀಡ್ ಮೈ ಹೆಲ್ಪ್. ಅಂಡ್ XYZ ವಾಂಟ್ ಟು ಪರ್ಚೇಸ್ ಸಮ್ ಶೇರ್ಸ್ ಅಂಡ್ ಹಿ ನೀಡ್ ಹೆಲ್ಪ್ ಆಫ್ ಮೈ ಫ್ರೆಂಡ್. ಅವನಿಗೆ ನನ್ನ ಫ್ರೆಂಡ್ ಹೆಲ್ಪ್ ಬೇಕು. ಇವಾಗ ಇವ್ರಿಬ್ರ ಕಡೆ ನಮ್ಮಿಬ್ರಿಂದ ಥ್ರೂ ಮೈ ಅವರ್ ಹೆಲ್ಪ್, ನಮ್ಮಿಬ್ರು ಹೆಲ್ಪ್ ಇಂದ ಅವ್ರದ್ದು ಇಬ್ರ ಕಡೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೈತೆ. ಒಬ್ರು ಸೆಲ್ ಮಾಡ್ಯಾರ, ಒಬ್ರು ಪರ್ಚೇಸ್ ಮಾಡ್ಕೊಂಡಾರ. ABC ಸೆಲ್ ಮಾಡ್ಯಾನ, XYZ ಪರ್ಚೇಸ್ ಮಾಡ್ಕೊಂಡಾರ. ಇಲ್ಲಿ ಸೆಟಲ್ಮೆಂಟ್ ಯಾವ ರೀತಿ ಆಗುತ್ತೆ ಅಂದ್ರ, ABC ಅನ್ನೋ ವ್ಯಕ್ತಿ ಸೆಲ್ ಮಾಡಿದಾಗ ನಾನೇನ್ ಮಾಡ್ತೀನಿ, ಆಸ್ ಎ ಬ್ರೋಕರ್ ಆಗಿ ABC ಡಿಮ್ಯಾಟ್ ಅಕೌಂಟ್ ಒಳಗೆ ಇದ್ದಿದ್ದು
ಸೆಕ್ಯೂರಿಟೀಸ್ ನ ಸಿ ಯೂಶುವಲಿ ಡಿಮ್ಯಾಟ್ ಅಕೌಂಟ್ ನಾಗ ಸೆಕ್ಯೂರಿಟೀಸ್ ಅಷ್ಟೇ ಇರ್ತಾವ, ಅಮೌಂಟ್ ಇರಲ್ಲ. ಅಮೌಂಟ್ ಎದ್ರಲ್ಲಿ ಇರ್ತಂದ್ರೆ ನಿಮ್ದು SBI ಅಕೌಂಟ್ ಲಿಂಕ್ ಆಗಿರುತ್ತೆ. ಅಂಡರ್ಸ್ಟುಡ್? ಯೂಶುವಲಿ ನೀವು ಯಾವಾಗ್ಲೂ ಟ್ರೇಡಿಂಗ್ ಮಾಡ್ಬೇಕಾದ್ರೆ 2 ಅಕೌಂಟ್ ನ ಮೇಂಟೈನ್ ಮಾಡ್ಬೇಕ್ರಿ. ಒಂದು ಡಿಮ್ಯಾಟ್ ಅಕೌಂಟ್ ದಟ್ ಫಾರ್ ಯುವರ್ ಸೆಕ್ಯೂರಿಟೀಸ್, ಅನದರ್ ಒನ್ ಈಸ್ SBI ಅಕೌಂಟ್ ದಟ್ ಈಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಅದ್ ಎದಕ್ಕಂದ್ರೆ ನಿಮ್ದು ಅಮೌಂಟ್ ಡಿಪಾಸಿಟ್ ಮಾಡ್ಲಿಕ್ಕೆ ಅಥವಾ ನಿಮ್ದು ಶೇರ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಅಲ್ಲಿಂದ ಅಮೌಂಟ್ ಯೂಸ್ ಮಾಡ್ಕೋಬೇಕು. ಡಿಮ್ಯಾಟ್ ಅಕೌಂಟ್ ಅಲ್ಲಿ ಯೂಶುವಲಿ ಸೆಕ್ಯೂರಿಟೀಸ್ ಅಷ್ಟೇ ಇರ್ತಾವ. ಆಮೇಲೆ SBI ಅಕೌಂಟ್ ಅಲ್ಲಿ ಏನಿರುತ್ತೆ ನಿಮ್ದು ಟ್ರೇಡಿಂಗ್ ಮಾಡಿದಂತ ಪ್ರಾಫಿಟ್ ಲಾಸ್ ಇರುತ್ತಲ್ಲ ಅಲ್ಲಿ ಡಿಪಾಸಿಟ್ ಆಗ್ತಿರ್ತ, ಅಲ್ಲಿ ಕ್ರೆಡಿಟ್ ಮತ್ತೆ ಡೆಬಿಟ್ ಆಗ್ತಿರ್ತ. ಓಕೆ, ಸೊ ಇವಾಗ ಏನಾಗುತ್ತ, ನಾನು ಯಾವ್ದೋ ಒಂದು ಪ್ರೈಸಿಗೆ ಅದ ಯಾವ್ದು ಅವಾಗ ಹೇಳಿದ್ನಲ್ಲ, ಒಂದು ಇನ್ಫೋಸಿಸ್ ಕಂಪ್ನಿ ಪ್ರೈಸ್ ಶೇರ್ಸ್ 5000ಗೆ ಇತ್ತು. ಸೊ ಇಲ್ಲಿ ಏನಾಯ್ತು, ನಾನು 5000 ರುಪೀಸ್ಗೆ ABC ಅನ್ನೋ ಪರ್ಸನ್ 5000ಗೆ ಸೆಲ್ ಮಾಡತ್ತಿದ್ದ, ನಾನು ಅಷ್ಟೇ ಕೋಟ್ ಮಾಡಿದೆ. ಓಕೆ, XYZ ಅನ್ನೋ ಪರ್ಸನ್ ಹಿ ಹ್ಯಾಸ್ ಇಂಟ್ರೆಸ್ಟೆಡ್, ಅವ ಏನ್ ಮಾಡ್ದ ತನ್ನ ಬ್ರೋಕರ್ಗೆ 5000 ಕೊಟ್ಟು ಪರ್ಚೇಸ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ. ಸೊ ಅವ್ನ್ ಬ್ರೋಕರ್ ಅಂದ್ರೆ ನನ್ನ ಫ್ರೆಂಡ್ ಏನ್ ಮಾಡ್ದ, ಥ್ರೂ ಮೈ ಹೆಲ್ಪ್ ಹಿ ಹ್ಯಾಸ್ ಪರ್ಚೇಸ್ 5000 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ರು. ರೈಟ್? ಸೊ ಇಲ್ಲಿ ಏನ್ ಮಾಡ್ತಾರ ಅಂತಂದ್ರ, ಇಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ನಂದು ಕ್ಲೈಂಟ್ ಅಕೌಂಟ್ ಅಂದ್ರೆ ನಂದು ಇನ್ವೆಸ್ಟರ್ಸ್ ಯಾರದಲ್ಲ ABC ಅನ್ನೋ ಪರ್ಸನ್ ಏನದಲ್ಲ ಅವನ ಕಡೆಯಿಂದ ಅವನ್ ಡಿಮ್ಯಾಟ್ ಅಕೌಂಟ್ ಒಳಗಿಂದಿದ್ದು ಇನ್ಫೋಸಿಸ್ ಕಂಪ್ನಿದು 5 ಶೇರ್ ಸೆಕ್ಯೂರಿಟೀಸ್ ಏನದಾವಲ್ಲ XYZ ಬ್ರೋಕರ್ಸ್ ಡಿಮ್ಯಾಟ್ ಅಕೌಂಟ್ಗೆ ಹಾಕ್ತೀನಿ. ಆಮೇಲೆ ಏನ್ ಮಾಡ್ತಾನೆ, XYZ ಬ್ರೋಕರ್ ನನ್ನ ಫ್ರೆಂಡ್ ಬ್ರೋಕರ್ ನನ್ನ ಫ್ರೆಂಡ್ ಏನಿರ್ತಾನಲ್ಲ ತನ್ನ ಡಿಮ್ಯಾಟ್ ಅಕೌಂಟ್ ಒಳಗಿದ್ದನ್ನ XYZ ಡಿಮ್ಯಾಟ್ ಅಕೌಂಟಿಗೆ ಆ ಶೇರ್ ನ ಟ್ರಾನ್ಸ್ಫರ್ ಮಾಡ್ತಾನೆ. ಅದಾದ್ಮೇಲೆ XYZ ಅನ್ನೋ ಪರ್ಸನ್ ನ SBI ಅಕೌಂಟ್ ಒಳಗಿಂದ 5000 ಏನಾಗತ್ತ, ಫಸ್ಟ್ ಅವನ್ ಬ್ರೋಕರ್ ಅಂದ್ರೆ ನನ್ನ ಫ್ರೆಂಡ್ SBI ಅಕೌಂಟ್ ಕ್ರೆಡಿಟ್ ಆಗ್ತಾವ, ನನ್ನ ಫ್ರೆಂಡ್ ಇಂದ ನನ್ನ ಅಕೌಂಟ್ ಕ್ರೆಡಿಟ್ ಆಗ್ತಾವ, ನನ್ನಿಂದ ಮತ್ತೆ ABC ಅನ್ನೋ ಪರ್ಸನ್ಗೆ ಕ್ರೆಡಿಟ್ ಆಗ್ತಾವ. ಈ ರೀತಿ ದಿಸ್ ಈಸ್ ದ ವೇ ಆಫ್ ಸೆಟಲ್ಮೆಂಟ್ ಇನ್ ದಿ ಸ್ಟಾಕ್ ಮಾರ್ಕೆಟ್. Understood? Settlement here, for each and every settlement we need the brokers here. Understood? Or still have any confusion with this, or shall I explain it once again? So this is the way of collecting, or this is the way of settlement here. So ಇಲ್ಲಿ settlement ಆಗಬೇಕಾದ್ರೆ ನಾನು ಹೇಳಿದೆ we need the brokers ಅಂತ ಹೇಳಿದೆ ಅಥವಾ ಡಿಪಾಸಿಟರ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ಡಿಪಾಸಿಟರ್ಸ್ಗೆ ಏನೇನು ಕ್ವಾಲಿಫಿಕೇಶನ್ಸ್ ಬೇಕು ಅಥವಾ ಯಾರು ಡಿಪಾಸಿಟರ್ಸ್ ಆಗ್ಬೋದು. ಸಿ ಡಿಪಾಸಿಟರ್ಗೆ ಅಂತಂದ್ರೆ ಇಲ್ಲಿ that depositor should register his name with the stock exchange or securities board of exchange. ಇವಾಗ ನಾನು ಹೇಳಿದೆ ಪರ್ಚೇಸ್ ಮಾಡ್ಬೇಕಂದ್ರು ಅಥವಾ ಸೆಲ್ ಮಾಡ್ಬೇಕಂದ್ರೆ ವಿ ನೀಡ್ ದಿ ಬ್ರೋಕರ್ಸ್ ಅಂತ ಹೇಳಿದೆ. ಬ್ರೋಕರ್ಸ್ ಆರ್ ನಥಿಂಗ್ ಬಟ್ ದಿ ಡಿಪಾಸಿಟರ್ಸ್ ಅಂಡ್ ಹಿಯರ್ ಸಮ್ ಟೈಮ್ ಇನ್ ದ ಸೆಟಲ್ಮೆಂಟ್ ಕ್ಲಿಯರಿಂಗ್ ಹೌಸ್ ವಿಲ್ ಆಲ್ಸೋ ಆಕ್ಟ್. ಕ್ಲಿಯರಿಂಗ್ ಹೌಸ್ ಇಸ್ ನಥಿಂಗ್ ಬಟ್ ದ SEBI and RBI. ಇವಾಗ ಕ್ಲಿಯರಿಂಗ್ ಹೌಸ್ ಅಂತಂದ್ರೆ ಯಾವ ರೀತಿ ವರ್ಕ್ ಮಾಡ್ತದೆ ಕ್ಲಿಯರಿಂಗ್ ಹೌಸ್ ಅನ್ನ ಸೆಟಲ್ಮೆಂಟ್ ಅಲ್ಲಿ. ಸಪೋಸ್ ಇವಾಗ ನೀವು ನಂದು ಬ್ರೋಕರ್ ನನ್ನ ಮತ್ತೆ ನನ್ನ ಫ್ರೆಂಡ್ ಹೆಲ್ಪ್ ಮೂಲಕ ನೀವು ಪರ್ಚೇಸ್ ಸೆಲ್ ಮಾಡಿದ್ರಿ. ಸಪೋಸ್ ಈ ಇಬ್ಬರು ಪಾರ್ಟಿದಲ್ಲಿ ಯಾರಾದ್ರೂ ಒಬ್ರು ತಮ್ಮ ಸ್ಟೇಟ್ಮೆಂಟ್ ನ ಮಿಸ್ ಮಾಡಿದ್ರ ಅಂದ್ರ ಇವಾಗ ನೀವು XYZ ಅಂತ ಹೇಳ್ತಾನ್ರಿ 5000 ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಸೊ ಯೂಶುವಲಿ ಸೆಟಲ್ಮೆಂಟ್ ಡೇ ಎಷ್ಟು ಅಂದ್ರೆ T+2 ಡೇಸ್ ಅಂತ ಇರುತ್ತೆ. ಓಕೆ, T+2 ಡೇಸ್ ಅಂದ್ರೆ ಟ್ರೇಡಿಂಗ್ ಡೇ +2 ಡೇಸ್ ಅಂದ್ರೆ ಯೂಶಲಿ ಇಂಡಿಯಾದಲ್ಲಿ ಆಗಿರ್ಬೋದು ಎಲ್ಲಿ ಯಾವುದೇ ಸ್ಟಾಕ್ ಎಕ್ಸ್ಚೇಂಜ್ ತಗೊಂಡ್ರಿ ಮಂಡೇ ಇಂದ ಫ್ರೈಡೇ ವರ್ಗು ವರ್ಕ್ ಮಾಡ್ತಾವ. ಅಂದ್ರೆ ಮಂಡೇ 9:30ಗೆ ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಆದ್ರ ಆಫ್ಟರ್ನೂನ್ 3 o'clock ಎಲ್ಲ ಸ್ಟಾಕ್ ಎಕ್ಸ್ಚೇಂಜ್ ಕ್ಲೋಸ್ ಆಗ್ತಾವ. ಸೊ 9:30 ಇಂದ 3 o'clock ವರ್ಗು ನೀವು ಏನ್ ಬೇಕಾದ್ರೂ ಟ್ರೇಡಿಂಗ್ ಮಾಡ್ಬೋದು. ಬಟ್ ಆಫ್ಟರ್ 3 ಯು ಕ್ಯಾನ್ ಟ್ರೇಡ್. ನೀವು ಅವಾಗ ಏನೋ ಟ್ರಾನ್ಸಾಕ್ಷನ್ಸ್ ಮಾಡಕ್ ಬರಲ್ರಿ. ಮಂಡೇ ಟು ಫ್ರೈಡೇ ಅಷ್ಟೇನು ಟ್ರಾನ್ಸಾಕ್ಷನ್ ಮಾಡ್ಬೋದು. ಸ್ಯಾಟರ್ಡೆ ಸಂಡೇ ಟ್ರಾನ್ಸಾಕ್ಷನ್ ಮಾಡಕ್ ಬರಲ್ಲ, ಟ್ರೇಡಿಂಗ್ ಮಾಡಕ್ ಬರಲ್ಲ. ದಟ್ ಈಸ್ ನಾಟ್ ಎಟ್ ಆಲ್ ಅಲೌಡ್ ಹಿಯರ್. ಓಕೆ, ಸೊ ಮಂಡೇ ಟು ಫ್ರೈಡೇ ಫ್ರಮ್ ಮಾರ್ನಿಂಗ್ 9:30 ಟು ಅಪ್ ಟು ಆಫ್ಟರ್ನೂನ್ 3 o'clock ವರ್ಗು ನೀವು ಟ್ರೇಡಿಂಗ್ ಮಾಡ್ಬೋದು.
ಬೈ ಹೆಲ್ಪ್ ಆಫ್ ಟಿ ಪ್ಲಸ್ 2 days ಡೆಲಿವರಿ ಟೈಮ್ ಅಥವಾ ಸೆಟಲ್ಮೆಂಟ್ ಡೇ ಟೈಮಿಂಗ್ ಎಷ್ಟು ಇರುತ್ತೆ ಟಿ ಪ್ಲಸ್ 2 days ಇರುತ್ತೆ. ಸಪೋಸ್ ಇವಾಗಲೇ ನಾನು ಹೇಳಿದ್ನಲ್ಲ ಏನಂತ ಹೇಳಿದ್ರೆ ಸೆಟಲ್ಮೆಂಟ್ ಈ ರೀತಿ ಸೆಟಲ್ಮೆಂಟ್ ಮಾಡ್ಕೋಬೇಕಂದ್ರ ನಾನಿಲ್ಲಿ ಏನ್ ಮಾಡ್ಬೇಕ್ರಿ ಆಸ್ ಎ ಬ್ರೋಕರ್ ಆಗಿ ABC ಕಡೆ ಇರುವಂತ ಶೇರ್ಸ್ ನಾನು ಏನ್ ಮಾಡ್ಬೇಕು ವಿತಿನ್ 2 days ನಾಗ ನಾನು XYZ ಪರ್ಸನ್ಗೆ ರೀಚ್ ಮಾಡಿಸ್ಬೇಕು ಅಥವಾ ಅವ್ನ ಬ್ರೋಕರ್ಗಾದ್ರೂ ರೀಚ್ ಮಾಡಿಸ್ಬೇಕು. ಟಿ ಪ್ಲಸ್ 2 days ಅಂದ್ರೆ ನೀವು ಮಂಡೇ ಟ್ರೇಡಿಂಗ್ ಮಾಡಿರಿ, ಮಂಡೇ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿರಿ, ಮಂಡೇ ಟ್ರಾನ್ಸಾಕ್ಷನ್ ಮಾಡಿರಿ, ಮಂಡೇ ಪರ್ಚೇಸ್ ಬೈಯಿಂಗ್ ಆಗೈತೆ, ಸೆಲ್ಲಿಂಗ್ ಆಗೈತು, ಪರ್ಚೇಸಿಂಗ್ ಆಗೈತಿ. ಸೊ ಮಂಡೇ ಅಂದ್ರೆ ಮಂಡೇ ಪ್ಲಸ್ 2 days ಅಂದ್ರೆ ಟ್ಯೂಸ್ಡೇ ಅಂಡ್ ವೆನೆಸ್ಡೇ ಆಫ್ಟರ್ನೂನ್ 3 o'clock ಒಳಗೆ ನಿಮ್ದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಬೇಕು, ನಿಮ್ ಸೆಟಲ್ಮೆಂಟ್ ಮುಗಿದಿರ್ಬೇಕು. ಇನ್ ಕೇಸ್ ಮಿತಿನ ವೆನೆಸ್ಡೇ 3 o'clock ಒಳಗ ಒಬ್ಬ ಯಾರು ಪರ್ಚೇಸ್ ಮಾಡಿರ್ತಾರಲ್ಲ ಅವರಿಗೆ ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಆಗಿರ್ಬೇಕು, ಯಾರು ಸೆಲ್ ಮಾಡಿರ್ತಾರಲ್ಲ ಅವರಿಗೆ ಅಮೌಂಟ್ ಪೂರ್ತಿ ಟ್ರಾನ್ಸ್ಫರ್ ಆಗಿರ್ಬೇಕು. ಅಂದ್ರೆ ABC ಕಡೆಯಿಂದ XYZ ಗೆ ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಆಗಿರ್ಬೇಕು, XYZ ಕಡೆಯಿಂದ ABC ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರ್ಬೇಕು. ಇಲ್ಲಿ ಎರಡರಲ್ಲಿ ಒಂದ್ ಆಗಿಲ್ಲ ಅಂತಂದ್ರು ಅಂದ್ರೆ XYZ ಕಡೆಯಿಂದ ಅಮೌಂಟ್ ಟ್ರಾನ್ಸ್ಫರ್ ಆಗ್ಯದ ಬಟ್ ABC ಕಡೆಯಿಂದ ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ಆ ಟ್ರಾನ್ಸಾಕ್ಷನ್ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಅಂತ ಆಗುತ್ತೆ. ಅಗೇನ್ ಯಾರು ಎಷ್ಟು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಿರ್ತಾರಲ್ಲ ಅದು ಅಮೌಂಟ್ ವಾಪಸ್ ಏನಾಗತ್ತ XYZ ಗೆ ಕ್ರೆಡಿಟ್ ಆಗ್ತಾವ. ಇನ್ ಕೇಸ್ ಇಲ್ಲಿ ಏನಾಯ್ತು ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಮಾಡಿರಿ ಬಟ್ ಅಮೌಂಟ್ ಟ್ರಾನ್ಸ್ಫರ್ ಆಗಿಲ್ಲ, ಟಿ ಪ್ಲಸ್ 2 days ವೆನೆಸ್ಡೇ 3 o'clock ಕಂಪ್ಲೀಟ್ ಆಗೈತಿ, ಆಫ್ಟರ್ನೂನ್ 3 o'clock ಕಂಪ್ಲೀಟ್ ಆಗೈತಿ ಬಟ್ ನಿಮ್ಗೇನು ಅಮೌಂಟ್ ಟ್ರಾನ್ಸ್ಫರ್ ಆಗಿಲ್ಲ ಅಂತಂದ್ರೆ ನೀವು ಇನ್ ಕೇಸ್ ಅದನ್ನ ಸೆಬಿಗೆ ಇನ್ಫಾರ್ಮ್ ಮಾಡಿದ್ರು ಅಥವಾ ಇನ್ಫಾರ್ಮ್ ಮಾಡಿ ಅಂದ್ರೆ ಇಮಿಡಿಯೇಟ್ ಆಗಿ ಆಟೋಮೆಟಿಕ್ ಆಗಿ ನಿಮ್ದು ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಅಂತ ಆಗುತ್ತೆ. ವಾಪಸ್ ನೀವೇನ್ ಟ್ರಾನ್ಸ್ಫರ್ ಮಾಡಿರ್ತಾರಲ್ಲ ಸೆಕ್ಯೂರಿಟೀಸ್ ಅದು ವಾಪಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ರೀಕ್ರೆಡಿಟ್ ಆಗ್ತಾವ. ಅಂಡರ್ಸ್ಟುಡ್? ದಟ್ ಈಸ್ ಕಾಲ್ಡ್ ಟಿ ಪ್ಲಸ್ 2 days, ದಟ್ ಈಸ್ ಟ್ರೇಡಿಂಗ್ ಪ್ಲಸ್ 2 days ಟೈಮ್ ಅಂತ ಅರ್ಥ. ಮಂಡೇ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ವೆನೆಸ್ಡೇ ನಿಮ್ದು ಸೆಟಲ್ಮೆಂಟ್ ಕಂಪ್ಲೀಟ್ ಆಗುತ್ತೆ, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಅಂತ ಅರ್ಥ. ಅಂದ್ರೆ ನಿಮ್ದು ಸೆಕ್ಯೂರಿಟೀಸ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ 2 days ಎಕ್ಸ್ಟ್ರಾ ಟೈಮ್ ಕೊಟ್ಟಂಗ. ಇನ್ ಕೇಸ್ ಈ 2 days ಅಲ್ಲಿ ನಿಮಗೆ ಏನಾದ್ರು ಡಿಫಿಕಲ್ಟೀಸ್ ಆಯ್ತು, ಅಮೌಂಟ್ ಅರೇಂಜ್ಮೆಂಟ್ ಆಗಿಲ್ಲ ಅಂತಂದ್ರೆ ದಟ್ ಕೇಸ್ ಅಲ್ಲಿ ನೀವು ಕ್ಲಿಯರಿಂಗ್ ಹೌಸ್ಗೆ ಅಪ್ರೋಚ್ ಮಾಡ್ಬೋದು. ಕ್ಲಿಯರಿಂಗ್ ಹೌಸ್ ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ RBI ಅಂತ ಅನ್ಕೊಡಿ. ಸೊ ನೀವು ಇಲ್ಲಿ ಕ್ಲಿಯರಿಂಗ್ ಹೌಸ್ RBIಗೆ ನೀವು ಅಪ್ರೋಚ್ ಮಾಡಿದ್ರೆ ಏನ್ ಮಾಡ್ತೀರಿ, RBIದವರು ಮೀಡಿಯೇಟರ್ ಆಗಿ ವರ್ಕ್ ಮಾಡ್ತಾರೆ. ಅಂದ್ರೆ ಇವಾಗ ಯಾರಿಗೆ ಅಮೌಂಟ್ ನೆಸೆಸರಿ ಇರುತ್ತಲ್ಲ ಅವಾಗ ಏನ್ ಮಾಡ್ತಾರೆ, ನಿಮ್ ಪರವಾಗಿ ಅವರು ಉಳಿದಂತ ಶೇರ್ಸ್ ನ ಪರ್ಚೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಎಷ್ಟು ಪರ್ಚೇಸ್ ಮಾಡಿದ್ರಿ, 1000ಗೆ 1 ಶೇರ್ ಅಂತ 5000 ಕೊಟ್ಟು 5000 ಶೇರ್ಸ್ ನ ಪರ್ಚೇಸ್ ಮಾಡಿದ್ರಿ, ರೈಟ್? ಸೊ ಆಲ್ರೆಡಿ ನಿಮ್ಮ ಹತ್ರ ಸೆಕ್ಯೂರಿಟೀಸ್ ಬಂದವ್ ಬಟ್ ನಿಮ್ಗೆ ಪೇಮೆಂಟ್ ಮಾಡಕ ಅಮೌಂಟ್ ಇಲ್ಲ, ರೈಟ್? ಇವಾಗ ABC ಅನ್ನೋ ಪರ್ಸನ್ ಸೆಕ್ಯೂರಿಟೀಸ್ ನ ಸೆಲ್ ಮಾಡನ್, 5 ಇನ್ಫೋಸಿಸ್ ಕಂಪ್ನಿದು 5 ಶೇರ್ಸ್ ನ ಏನ್ ಮಾಡನ್ರಿ ಸೆಲ್ ಮಾಡನ್. ಸೊ ಅವಾಗ ಆಲ್ರೆಡಿ ಏನ್ ಮಾಡೋಣ ಟಿ ಪ್ಲಸ್ 2 days ಟೈಮ್ ಒಳಗೆ ಮಂಡೇ ಆಗ್ಯದ ನಿಮ್ ಟ್ರೇಡಿಂಗ್, ಮಂಡೇ ನೀವು ಟ್ರಾನ್ಸಾಕ್ಷನ್ ಬಿಡ್ ಮಾಡಿ ಪರ್ಚೇಸ್ ಸೆಲ್ ಮಾಡಿರಿ. ಸೊ ಟ್ಯೂಸ್ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ಅವ ABC ಏನ್ ಮಾಡನ್ರಿ XYZ ಗೆ ಶೇರ್ಸ್ ನ ಆಲ್ರೆಡಿ ಟ್ರಾನ್ಸ್ಫರ್ ಮಾಡನ್. ಸೊ ಇವಾಗ XYZ ಅನ್ನೋ ಪರ್ಸನ್ ಕಡೆ 5000 rupees ಇಲ್ಲ, ABC ಕೊಡೋದಕ್ಕೆ 5000 rupees ಇಲ್ಲ. ಅವಾಗ XYZ ಏನ್ ಮಾಡ್ತಾನ್ರಿ, ಹಿ ವಿಲ್ ಅಪ್ರೋಚ್ ಟು ದ ಕ್ಲಿಯರಿಂಗ್ ಹೌಸ್. ಕ್ಲಿಯರಿಂಗ್ ಹೌಸ್ದವ್ರು ಏನ್ ಮಾಡ್ತಾರೆ, RBI ಆಸ್ ಎ ಫಾರ್ ಎಕ್ಸಾಂಪಲ್ RBI ಅದಾರ ಅಂತ ಅನ್ಕೊಳ್ಳಿ. RBI and SBI is working as a clearing house for the stock market. Keep it in mind. Okay, clearing SBI stock market clearing house ಯಾವ್ಯಾವ ಅದಾವ ಅಂತಂದ್ರೆ you have to say RBI and SBI as well as SEBI. Okay, so ಇಲ್ಲಿ XYZ ಪರ್ಸನ್ ಏನ್ ಮಾಡ್ತಾನೆ, ಕ್ಲಿಯರಿಂಗ್ ಹೌಸ್ ಅಪ್ರೋಚ್ ಮಾಡಿದಾಗ ಅವ್ರ ಏನ್ ಮಾಡ್ತಾರೆ, ಆಲ್ರೆಡಿ XYZ ಕಡೆ ಶೇರ್ಸ್ ಟ್ರಾನ್ಸ್ಫರ್ ಆಗ್ಯಾವ್ರಿ, 5 ಶೇರ್ಸ್ ಅಂತೂ ಅದಾವ. ಓಕೆ, ಸೊ 5 ಶೇರ್ಸ್ ಅಲ್ಲಿ ಏನ್ ಮಾಡ್ತಾರೆ, 5 ಶೇರ್ಸ್ ನ RBI ದವರು ರೀಪರ್ಚೇಸ್ ಮಾಡ್ಕೋತಾರ. ಯಾರ ಕಡೆಯಿಂದ? XYZ ಕಡೆಯಿಂದ. XYZ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡು ಅವನಿಗೆ ಎಷ್ಟು ಬೇಕ್ರಿ, 5000 ಬೇಕು. ಸೊ ಆ 5000 ಏನ್ ಮಾಡ್ತಾರ, RBI ದವರು XYZ ಕೊಡ್ತಾರ. ಆ XYZ ಏನ್ ಮಾಡ್ತಾನ್ರಿ, ಆ 5000 ಏನ್ ಮಾಡ್ತಾನ್ರಿ ABC ಗೆ ಟ್ರಾನ್ಸ್ಫರ್ ಮಾಡ್ತಾನ. ಇನ್ ದಿಸ್ ವೇ ದ ಕ್ಲಿಯರಿಂಗ್ ಹೌಸ್ ವಿಲ್ ವರ್ಕ್. ಇದು ಅಮೌಂಟ್ ಶಾರ್ಟೇಜ್ ಇದ್ದಾಗ, ಇನ್ ಕೇಸ್ ಸೆಕ್ಯೂರಿಟೀಸ್ ಶಾರ್ಟೇಜ್ ಇತ್ತು ಅಂದ್ರ ಅವಾಗ ಏನ್ ಮಾಡ್ಬೇಕು, ಅವಾಗ ಏನ್ ಮಾಡ್ತಾರಿ, ಬೇರೆಯವ್ರ ಕಡೆಯಿಂದ ನಿಮ್ಗೆ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡ್ಕೊಂಡ್ಬಂದು ನಿಮ್ಮ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ
ನಿಮ್ಮಿಂದ ಇವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸಿ ಬಿಫೋರ್ ಇವಾಗ ನೀವೇನೋ ಒಂದು ಇದು ಸಮ್ಟೈಮ್ಸ್ ಇದು ಯಾವಾಗಲೂ ಆಗಲ್ಲ, ಕ್ಲಿಯರಿಂಗ್ ಔಷಧಿ ಈ ರೀತಿ ಯಾವಾಗ ಆಗುತ್ತಾನೆ, ಯಾವಾಗಲೂ ನೀವು ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಿದ್ರ ಸೆಬಿ, ದಟ್ ಈಸ್ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಅವ್ರು ಯಾವಾಗಲೂ ನಿಮ್ದು ಡಿಮ್ಯಾಟ್ ಅಕೌಂಟ್ ಆಸ್ ವೆಲ್ ಆಸ್ SB ಅಕೌಂಟಿಗೆ ಅಬ್ಸರ್ವ್ ಮಾಡ್ತಿರ್ತಾರೆ. ಈಗ ನೀವು ಸಡನ್ ಆಗಿ ನಾನು ನಿಮ್ಮ ಪರವಾಗಿ ಏನು ಮಾಡಿದೆ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಥ್ರೂ ದ ಸ್ಕ್ರೀನ್ ಬೇಸ್ ಸಿಸ್ಟಮ್ ಇಂದ ಏನು ಮಾಡಿದೆ, ನಾನು ಯಾವುದೋ ಒಂದು ಶೇರ್ಗೆ ಆರ್ಡರ್ ಹಾಕಿದೆ. ಇನ್ಫೋಸಿಸ್ದು ಒಂದು ಫೈವ್ ಶೇರ್ಸಿಗೆ ಆರ್ಡರ್ ಹಾಕಿನ ಅಂತ ಅನ್ಕೋರಿ. ಸೊ ಈ 5 ಶೇರ್ಸಿಗೆ ಆರ್ಡರ್ ಹಾಕಿದ್ಮೇಲೆ ನಾನು ಆಲ್ರೆಡಿ ನಾನು SB ಅಕೌಂಟ್ ಲಿಂಕ್ ಕೊಟ್ಟಿರ್ತೀನಿ ರೀ. ಯೂಶಲಿ ನಾವು ಡಿಮ್ಯಾಟ್ ಅಕೌಂಟಿಗೆ ಯಾವಾಗಲೂ SB ಅಕೌಂಟಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅಥವಾ ಇನ್ನೊಂದು ಅಕೌಂಟ್, ಇನ್ನೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಓಪನ್ ಮಾಡಿರ್ತೀವಿ. ದಾಟ್ ಅಕೌಂಟ್ ಇಸ್ ಕಾಲ್ಡ್ ಎಸ್ ಟ್ರೇಡಿಂಗ್ ಅಕೌಂಟ್. ಓಕೆ, ಸೊ ಅವಾಗ ಏನಾಗುತ್ತೆ, ನಾವು ಸೆಬಿದವ್ರು ಏನು ಮಾಡ್ತಾರೆ, ನಮ್ಮ ಟ್ರೇಡಿಂಗ್ ಅಕೌಂಟ್ನಾಗ ಡಿಮ್ಯಾಟ್ ಅಕೌಂಟ್ನಾಗ ಎಷ್ಟು ಸೆಕ್ಯೂರಿಟೀಸ್ ಅದಾವ, ಎಷ್ಟು ಅಮೌಂಟ್ ಅದಾವ. ಈಗ ನಾನು ಸೆಲ್ ಮಾಡೋದಕ್ಕೆ ಅಥವಾ ಪರ್ಚೇಸ್ ಮಾಡೋದಕ್ಕೆ ಆರ್ಡರ್ ಹಾಕಿ ಅನ್ಕೂಲ ಫಸ್ಟ್ ಅವ್ರು ನನ್ನ SB ಅಕೌಂಟ್ ಚೆಕ್ ಮಾಡ್ಕೋತಾರೆ. 5,000 ರೂಪೀಸ್ ಶೇರ್ಸ್ನ ಪರ್ಚೇಸ್ ಮಾಡತ್ತಂದ್ರೆ ನನ್ನ ಹತ್ರ ಎಷ್ಟು ಅಮೌಂಟ್ ಅದಾವ, 5,000 ಅದಾವ ಇಲ್ಲ, ಫಸ್ಟ್ ಅದನ್ನ ಚೆಕ್ ಮಾಡ್ಕೋತಾರೆ. ಇವಾಗ ಯಾರೋ ಒಬ್ರು XYZ ಅನ್ನೋ ಪರ್ಸನ್ ಸೆಲ್ ಮಾಡಕತ್ತಿರೋ ಸೆಕ್ಯೂರಿಟೀಸ್, ಅವನದು ಡಿಮ್ಯಾಟ್ ಅಕೌಂಟ್ ಚೆಕ್ ಮಾಡ್ತಾರೆ. ಈಗ ಇನ್ಫೋಸಿಸ್ 5 ಶೇರ್ಸ್ ನಾವು ಸೆಲ್ ಮಾಡತ್ತಂದ್ರೆ ಅವನ ಡಿಮ್ಯಾಟ್ ಅಕೌಂಟ್ನಾಗ ಎಷ್ಟು ಶೇರ್ಸ್ ಅದಾವು, ಇನ್ಫೋಸಿಸ್ ಕಂಪ್ನಿದು ಎಷ್ಟು ಶೇರ್ಸ್ ಅದಾವ, ಅವ ಎಷ್ಟು ಸೆಲ್ ಮಾಡಕ್ಕೆ ಆರ್ಡರ್ ಹಾಕ್ಯಾನ, ಅದನ್ನ ಚೆಕ್ ಮಾಡ್ತಾರೆ. ಇದೆಲ್ಲ ಕಂಪ್ಲೀಟ್ ಆಗಿ ಇತ್ತು ಅಂದ್ರೆ ನಮ್ಮ ಅಕೌಂಟ್, ನಮ್ಮ SB ಅಕೌಂಟಲ್ಲಿ ಅಮೌಂಟ್ ಇತ್ತು, ಅವನು ಡಿಮ್ಯಾಟ್ ಅಕೌಂಟಲ್ಲಿ ಸೆಕ್ಯೂರಿಟೀಸ್ ಇದ್ರೆ ಅಷ್ಟೇ ನಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತಾ. ಇಲ್ಲ ಅಂದ್ರೆ ಅದು ಇಮಿಡಿಯೇಟ್ ಆಗಿ ಎರಡೂ ಕಡೆಯಿಂದ ಟ್ರಾನ್ಸಾಕ್ಷನ್ ಏನಂತ ಕ್ಲೋಸ್ ಅಂತ ಆಗುತ್ತೆ. ಅಂಡ್ ಯು ವಿಲ್ ಗೆಟ್ ಅ ನೋಟಿಸ್ ಫ್ರಮ್ ದ ಸೆಬಿ. ಅಂಡರ್ಸ್ಟುಡ್ ದೀಸ್ ಪಾಯಿಂಟ್ಸ್? ಅರ್ಥ ಆಯ್ತ್ರಿ ಇವತ್ತಿನ ಕ್ಲಾಸ್? Understood or not? Yes. Okay, so remaining thing I will explain in the next class. That is different cost included in that trading ಮಾಡ್ಬೇಕಾದ್ರೆ ನಮ್ಗೆ ಏನೇನು ಕಾಸ್ಟ್ ಇನ್ಕರ್ ಆಗುತ್ತೆ, ಏನೇನು ಯಾವ್ಯಾವ್ದು ಎಕ್ಸ್ಪೆನ್ಸ್ ಇನ್ಕರ್ ಆಗುತ್ತೆ ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂದ್ರೆ ಏನು, ಟ್ರೇಡಿಂಗ್ ಕಾಸ್ಟ್ ಅಂದ್ರೆ ಏನು, ಕ್ಲಿಯರಿಂಗ್ ಕಾಸ್ಟ್ ಅಂದ್ರೆ ಏನು, ಸೆಟಲ್ಮೆಂಟ್ ಕಾಸ್ಟ್ ಅಂದ್ರೆ ಏನು. ಓಕೆ, ಸೊ ಐ ಹ್ಯಾಡ್ ಆಲ್ರೆಡಿ ಸೆಂಟ್ ಯು ಸಮ್ ನೋಟ್ಸ್ ಟು ಯು ಪೀಪಲ್. ಸೊ ನೋಟ್ಸ್ ಅಲ್ಲಿ ಬಾಯಿಂಗ್ ಅಂಡ್ ಇವಾಗ ಏನೇನು ಹೇಳತ್ತೀನಲ್ಲ ಎಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಅದಾರೆ ವಿತ್ ಎಕ್ಸ್ಪ್ಲನೇಷನ್ ಅದ. ಓಕೆ, ಗೋ ಥ್ರೂ ದಟ್ ನೋಟ್ಸ್, ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಅದ ಅದರಲ್ಲೆಲ್ಲ. ಫೈನ್, ಸ್ಟಿಲ್ ಹ್ಯಾವ್ ಎನಿ ಡೌಟ್ಸ್? ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.